ರಾಜ್ಯ ಬಿಜೆಪಿಯಲ್ಲಿ ಮೂಲ ವಲಸಿಗ ಎಂಬ ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆ. ಹಾಗಾದ್ರೆ ನಾಯಕರು ಲಿಂಬಾವಳಿಗೊಂದು ನ್ಯಾಯ, ಮುನಿಗೊಂದು ನ್ಯಾಯ. ಮುನಿರತ್ನ ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿಯಾಗಿದೆ. ಕೇವಲ 10 ಸೆಕೆಂಡಿನ ಬೈಗುಳಕ್ಕೆ ಅರ್ಧ ಗಂಟೆಯಲ್ಲಿ ನೋಟಿಸ್ ನೀಡಿದ್ದಾರೆ. ಯತ್ನಾಳ್ ಲಿಂಬಾವಳಿ ಬಹಿರಂಗ ಹೇಳಿಕೆಗೆ ನೋ ರಿಯಾಕ್ಷನ್. ಈ ಇಬ್ಬರು ನಾಯಕರು ಬಹಿರಂಗವಾಗಿಯೇ ಕಿಡಿಕಾರಿದ್ರು. ಪಕ್ಷದ ಅಧ್ಯಕ್ಷರು ಸೇರಿ ಎಲ್ಲರ ವಿರುದ್ಧ ಹೇಳಿಕೆ ನೀಡಿದ್ರು. ಈಗಲೂ ಬಹಿರಂಗವಾಗಿಯೇ ಹೇಳಿಕೆ ನೀಡ್ತಾ ಇದ್ದಾರೆ ರೆಬೆಲ್ಸ್. ಆದ್ರೆ ಈ ಬಂಡಾಯಗಾರರಿಗೆ ಇಲ್ಲ ಶೋಕಾಸ್ ನೋಟಿಸ್. ಕಾಂಗ್ರೆಸ್ನಿಂದ ಬಂದ ಮುನಿರತ್ನಗೆ ಶರವೇಗದಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ಬಿಜೆಪಿಯಿಂದ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತಾಗಿದೆ. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಮೂಲ ವಲಸಿಗ ಅನ್ನೋ ತಾರತಮ್ಯ ಶುರುವಾಗಿದೆ ಅಥವಾ ನಡೀತಾನೆ ಇದೆ, ಕಂಟಿನ್ಯೂ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರ ನಾಯಕರು ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇದೆ. ಲಿಂಬಾವಳಿಗೊಂದು ನ್ಯಾಯ, ಮುನಿರತ್ನ ಅವರಿಗೆ ಮತ್ತೊಂದು ನ್ಯಾಯ. ಮುನಿರತ್ನ ಆಡಿಯೋ ರಿಲೀಸ್ ಆಗ್ತಾ ಇದ್ದಂತೆ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಜಾರಿ ಮಾಡಿದೆ. ಕೇವಲ 10 ಸೆಕೆಂಡಿನ ಬೈಗುಳಕ್ಕೆ ಅರ್ಧ ಗಂಟೆಯಲ್ಲೇ ನೋಟಿಸ್ ಜಾರಿ ಮಾಡಿದ್ದಾರೆ ಬಿಜೆಪಿಯ ಶಿಸ್ತು ಸಮಿತಿಯವರು. ಈ ಹಿಂದೆ ಯತ್ನಾಳ್ ಹಾಗೂ ಲಿಂಬಾವಳಿಯವರು ಪಕ್ಷದ ವಿರುದ್ಧ ಮತ್ತು ನಾಯಕರ ವಿರುದ್ಧ ಬಹಿರಂಗವಾಗಿನೇ ಹೇಳಿಕೆ ಕೊಡ್ತಾ ಇರ್ತಾರೆ. ಅವರ ವಿರುದ್ಧ ಮಾತ್ರ ನೋಟಿಸ್ ಕೊಟ್ಟಿಲ್ಲ ಶಿಸ್ತಿನ ಪಕ್ಷ. ಆದ್ರೆ ಈಗ 10 ಸೆಕೆಂಡಿನ ಬೈಗುಳಕ್ಕೆ ಅರ್ಧ ಗಂಟೆಯಲ್ಲೇ ಮುನಿರತ್ನ ಅವರ ವಿರುದ್ಧ ನೋಟಿಸ್ ಜಾರಿಯಾಗಿದೆ. ಪಕ್ಷದ ಅಧ್ಯಕ್ಷರು ಸೇರಿ ಎಲ್ಲರ ವಿರುದ್ಧವೂ ಕೂಡ ಹೇಳಿಕೆಯನ್ನ ನೀಡಿದ್ದಂತ ಯತ್ನಾಳ್ ಲಿಂಬಾವಳಿ ವಿರುದ್ಧ ಅವರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈಗಲೂ ಬಹಿರಂಗವಾಗಿನೇ ಹೇಳಿಕೆ ಕೊಡ್ತಾರೆ. ಆದ್ರೆ ಈ ಬಂಡಾಯಗಾರರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ. ಕಾಂಗ್ರೆಸ್ನಿಂದ ಬಂದ ಮುನಿರತ್ನಗೆ ಮಾತ್ರ ಶರವೇಗದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಬಿಜೆಪಿಯಿಂದ ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಎನ್ನುವಂತಾಗಿದೆ.